ಹಣವನ್ನು ವಿಶೇಷವಾಗಿ ಪಡೆಯತಕ್ಕಂತಹ ಒಬ್ಬ ದೇವತೆಯ ಪೂಜೆ. ಹೌದು, ಬಹಳ ವಿಶೇಷವಾಗಿ ಪೂಜೆಗಳನ್ನು ನಾವು ಮಾಡೇ ಮಾಡ್ತೀವಿ. ಸೊ ಪೂಜಾ ಈಸ್ ನಥಿಂಗ್ ಬಟ್ ಅ ಪ್ರೊಸೆಸ್ ಕಾಲ್ಡ್ ಥಿಂಕ್ ಆ್ಯಂಡ್ ಥ್ಯಾಂಕ್ ಅಂತ. ಸೊ ಇಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ಬೇಕಾದ್ರೆ ನಾವು ಏನು ಮಾಡಿಬಿಡ್ತೇವೆ ಅಂತಂದರೆ, ಕೆಲವೊಮ್ಮೆ ಯಾರು ಮುಖ್ಯವಾಗಿರ್ತಾರೆ ಅವರನ್ನು ಪೂಜೆ ಮಾಡೋದನ್ನು ನೆನಪಾರ್ಬಿಡ್ತೇವೆ. ಹೌದು, ಎಷ್ಟೋ ಬಾರಿ ಏನಾಗ್ತದೆ, ಲಕ್ಷ್ಮೀ ಪೂಜೆಯನ್ನು ಮಾಡಿಬಿಡ್ತೇವೆ, ಆದರೆ ಕುಬೇರನನ್ನು ನೆನಪಾರ್ಬಿಡ್ತೇವೆ. ಲಕ್ಷ್ಮೀ ಪೂಜೆಯನ್ನು ಮಾಡಿ ಕುಬೇರನನ್ನು ನೆನಪಾರಿದಾಗ ನಮಗೆ ಸಂಪತ್ತಿನೊಳಗೆ ಒಂದು ಸ್ವಲ್ಪ ವ್ಯತ್ಯಾಸವಾಗ್ತದೆ. ಅದಕ್ಕೆ ಎಷ್ಟೋ ಬಾರಿ ಹಂಗಾಗ್ಬಿಡ್ತದೆ ಜೀವನದೊಳಗೆ ಅಂತಂದ್ರೆ, ಕೋಟಿಗಟ್ಟಲೆ ರೊಕ್ಕ ಬರ್ತಿರ್ತದೆ, ಆದರೆ ಆ ಕೋಟಿಗಟ್ಟಲೆ ಬರುವಂತಹ ದುಡ್ಡನ್ನು ನಮಗೆ ಸಂಭಾಳಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಅದಕ್ಕೊಂದು ಸರಿಯಾದಂಥ ಮಾರ್ಗ ತೋರಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಸಾಸಿರ ಬಂದರೆ ಶಾಂತಿ ಎಂದರಿತೇನು, ಸಾಸಿರ ಬಂದಿತು ಶಾಂತಿಯ ಕಾಣಲಿಲ್ಲ, ಸಾಸಿರ ಸಾಸಿರ ಏಸು ಬಂದವೋ ಕ್ಲೇಶವು ಏರಿತು ಮೋಸ ಹೋದೆನೋ, ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯ ಬೇಕೋ. ಭಗವಂತನ ದಯೆ ನಮಗೆ ಜೀವನದೊಳಗಿರಬೇಕು. ಸೊ ಕೊಟ್ಟ ಭಾಗ್ಯವೇ ಸಾಕು, ಕೃಷ್ಣನ ದಯ ಬೇಕು ಅಂಥೇಳಿ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ. ಸೊ ಅಂತಹ ಭಗವಂತನ ಸ್ಮರಣೆಯನ್ನು ಮಾಡಿ, ಅವನು ತೋರಿಸಿಕೊಟ್ಟಂತಹ ಪೂಜಾ ವಿಧಾನಗಳಲ್ಲಿ ಭಗವಂತ ಏನು ಸನಾತನ ಧರ್ಮದ ಮೂಲಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾನೆ, ಆ ಎಲ್ಲ ಕೃತಜ್ಞತೆಯ ಭಾವದಿಂದ ಇವತ್ತು ಕುಬೇರನ ಮುಖ್ಯವಾಗಿರ್ತಕ್ಕಂತಹ ಮಂತ್ರವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಸೊ ಕುಬೇರ ಮಂತ್ರವನ್ನು ಪಠಣೆ ಮಾಡೋದರಿಂದ ಏನಾಗ್ತದೆ ಅಂತ ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಾರೆ. ಆದರೆ ನಾನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ, ಕೆಲವೊಮ್ಮೆ ನಾವು ಮಾಡುವಂತಹ ದೇವತಾ ಆರಾಧನೆಗಳಿಂದ ನಮಗೆ ಸಂಪತ್ತು ಅಂತನ್ನೋದು ಒಲಿದು ಬರ್ತದೆ. ಎಷ್ಟೋ ಬಾರಿ ರೊಕ್ಕ ನಮ್ಮ ಕಣ್ಮುಂದೆ ಇರ್ತದೆ, ಆಸ್ತಿ ನಮ್ಮ ಕಣ್ಮುಂದೆ ಇರ್ತದೆ, ಆದರೆ ಅದನ್ನು ನಮ್ಮ ಕಡೆ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ. ಸೊ ಹಿಂಗೆ ಒಲಿಸ್ಕೊಳ್ಬೇಕು ಅಂಥೇಳಿ ಬಂದಾಗ ನಾವು ಮಾಡಬೇಕಾದಂತಹ ದೇವತಾ ಆರಾಧನೆಯೇ ಕುಬೇರ ಆರಾಧನೆ. ಸೊ ಅದಕ್ಕೆ ಕುಬೇರನ ಮಂತ್ರವನ್ನು ಪಂಚಾಂಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ಆ ಮಂತ್ರ ಅಂತಂದರೆ, ಇದನ್ನು ಧನಪ್ರಾಪ್ತಿ ಮಂತ್ರ ಅಂತಲೇ ನಾವು ಹೇಳಬೇಕು. ಸೊ ಈ ಧನಪ್ರಾಪ್ತಿ ಮಂತ್ರ ನಮಗೆ ಎಷ್ಟು ಬಾರಿ ಹೇಳಬೇಕು ಗುರುಗಳೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, 21 ಬಾರಿ ನಾವು ಈ ಧನಪ್ರಾಪ್ತಿ ಮಂತ್ರವನ್ನು ವಿಶೇಷವಾಗಿ ಹೇಳಬೇಕು. ಸೊ ಇಂತಹ ಧನಪ್ರಾಪ್ತಿ ಮಂತ್ರವನ್ನು ಇವತ್ತಿನ ದಿವಸ ನಮ್ಮ ಜೀ ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ತಮಗೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಕುಬೇರಂ ತ್ವಂ ಧನಾಧೀಶ ಗೃಹೇತೆ ಕಮಲಾಸ್ಥಿತ, ತಾಂ ದೇವೀಂ ಪ್ರೇಷಯಾಶು ತ್ವಂ ಮದ್ಗೃಹೇತೆ ನಮೋ ನಮಃ, ಕುಂ ಕುಬೇರಾಯ ನಮಃ. ಸೊ ಈ ಮಂತ್ರವನ್ನು ವಿಶೇಷವಾಗಿ ನಾವು ಹೇಳಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.